ಗುಡ್ ಮಾರ್ನಿಂಗ್ ಫ್ರಮ್ ಗೋವಾಗೆ ನಿಮಗೆಲ್ಲ ಸುಸ್ವಾಗತ. ಗೋವಾಗಾದರೆ ನಾವು ನಿನ್ನೆ ವಿಸಿಟ್ ಮಾಡಿದ್ವಿ. ಆ್ಯಕ್ಚುಲಿ ನಿನ್ನೆ ನನಗೆ ಯಾವುದೂ ಥರ ಒಂದು ಲಾಗ್ ಆದರೆ ಮಾಡೋಕ್ಕಾಗಿಲ್ಲ. ಫುಲ್ಲು ಟಯರ್ಡ್ನೆಸ್ ಕೊಡು. ನಿನ್ನೆ ಬಂದಿದ್ದೀನಿ, ಮಾರ್ನಿಂಗ್ ಬಂದು. ಸೊ ಆ್ಯಕ್ಚುಲಿ ನಾನು ಬಂದ್ಬಿಟ್ಟು ನಿನ್ನೆ ಮಾರ್ನಿಂಗ್ ಬಂದು ಸೊ ನಿನ್ನೆ ಮಾರ್ನಿಂಗ್ ಮಲ್ಕೊಂಡಿರೋಣ. ಸೊ ಈವ್ನಿಂಗ್ ಇದ್ದಿದ್ದೀನಿ ಗೊತ್ತಾ. ನಿನ್ನೆ ಬೀಚಿಗೆಲ್ಲ ಹೋಗಿದ್ದೆ. ಬೀಚ್ಗೆ ಹೋಗಿ ಸೊ ಮಧ್ಯಾಹ್ನ ನಾನು ಬೀಚ್ಗೆ ಹೋಗಿದ್ದೆ. ಸೊ ನನಗೆ ವೀಡಿಯೋ ಮಾಡೋಕ್ಕೆ ನಿನ್ನೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ, ಯಾಕೋ ತುಂಬ ಇದಾಗಿತ್ತು. ಅದಕ್ಕೆ ನಿನ್ನೆ ಏನೂ ನಾನು ವ್ಲಾಗ್ ಮಾಡಿಲ್ಲ. ಸೊ ಗೋವಾದಲ್ಲಿ ನಾನು ಸ್ಟೇ ಆಗಿರೋದು ಬಂದ್ಬಿಟ್ಟು ಇಲ್ಲಿ ನಿಯರ್ ರೈಲ್ವೆ ಸ್ಟೇಷನಿಂದ ಬಂದ್ಬಿಟ್ಟು ನಿಯರ್ 1 ಕಿಲೋಮೀಟರ್ ಇರುತ್ತೆ ಮಂಕಿ ಮೈಂಡ್ ಹಾಸ್ಟೆಲ್. ಸೊ ನಾನು ಇವಾಗ ಬಂದ್ಬಿಟ್ಟು ನಿಮಗೆ ಇವಾಗ ವ್ಲಾಗ್ ತೋರಿಸ್ತೀನಿ. ಇವಾಗಾದರೆ ನಾವು ಬೀಚ್ಗೆ ಹೋಗ್ತದೆ ಗೊತ್ತಾ, ಮಂಕಿ ಮೈಂಡ್ ಹಾಸ್ಟೆಲ್. ಸೊ ನಿಮ್ಗೆ ತೋರಿಸಿ ಬನ್ನಿ ಯಾವ ಥರ ಏನು ಅಂದ್ಬಿಟ್ಟು ಅಲ್ಲ ಹಾಸ್ಟೆಲ್ಲ. ಸೊ ಇಲ್ಲಿ ಫುಡ್ ಅಂತೂ ಕೂಡ ಏನು ಗೊತ್ತಾ, ಮಂಕಿ ಮೈಂಡ್ ಹಾಸ್ಟೆಲಲ್ಲಿ ಫುಡ್ ಅಂತೂ ಸೊ ಇಲ್ಲಿ ಊಟವಾದರೂ ಮಾಡೋಕ್ಕಾಗಲ್ಲ. ಫುಡ್ಡು ನಾವು ಔಟ್ಸೈಡ್ ತಿಂದರೆ ನಾನು ನಿನ್ನೆ ಒಂದು ದಿನಕ್ಕೆ ನಂಗೆ ಫುಡ್ ಬೇಜಾರಾಗ್ಬಿಟ್ಟಿದೆ ಗೊತ್ತಾ. ಸೊ ಅದಕ್ಕೆ ಬಂದ್ಬಿಟ್ಟು ಇವಾಗ ಫುಡ್ಡು ನಾನೇ ಓನ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ತೋರಿಸಿ ನಿಮ್ಗೆ ಯಾವ ಥರ ಫುಡ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಫುಡ್ ಅಂದ್ರೆ ನಾವು ತಿನ್ನೋಕ್ಕಾಗಲ್ಲ ಗೊತ್ತಾ. ಈ ಒಂದು ಫುಡ್ಡು ಸೊ ಡಿಫ್ರೆಂಟ್ ಆಯಿಲ್ ಆಗ್ತಾಯಿರಲ್ಲ ಫುಲ್. ನನಗೆ ಈ ಫುಡ್ ಅಂತ ನಂಗೆ ಅಡ್ಜಸ್ಟ್ ಆಗ್ತಾಯಿಲ್ಲ. ಅದಕ್ಕೆ ಬಂದ್ಬಿಟ್ಟು ನಾನು ನಿನ್ನೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ಸೊ ರೈಸು ಎಲ್ಲ ಫುಲ್ ತೊಗೊಂಬಂದಿದ್ದೀನಿ. ಸೊ ಇಲ್ಲಿ ನೋಡಿ ಮಂಕಿ ಮೈಂಡ್ ಹಾಸ್ಟೆಲ್ ಗೊತ್ತಲ್ಲ. ಸೊ ನಾವು ಸ್ಟೇ ಆಗಿರೋದು ಬಂದ್ಬಿಟ್ಟು ಇಲ್ಲೇ ಸುಮ್ಮನೆ ತೋರಿಸ್ತೀನಿ. ನೀವು ಎಂಟ್ರೆನ್ಸ್ ಆದ ತಕ್ಷಣ ನೋಡಿ ಈ ಥರ ಎಲ್ಲ ಫುಲ್ ರಿಲ್ಯಾಕ್ಸ್ ಆಗ್ಬೋದು. ಯಾವ ಥರ ಇದೆ ಗೊತ್ತಾ ಹಾಸ್ಟೆಲ್ಲು. ಸೊ ಹಾಯ್ ಮಾರ್ನಿಂಗ್ ಹಿಂಗೆ ಬಂದ ತಕ್ಷಣ ನೋಡಿ ಇದೆಲ್ಲ ಫುಲ್ ಮೋಟಿವೇಶನ್ ಸ್ಪೀಕರ್ ಈ ಥರ ಎಲ್ಲ ಹಾಕಿದ್ರೆ ಬಂದ್ಬಿಟ್ಟು ರಿಸೆಪ್ಷನ್. ಇದು ನೀವೇನು ನೋಡ್ತಾರೆ ರಿಸೆಪ್ಷನ್. ಹಿಂಗೆ ನೀವು ಬಂದ ತಕ್ಷಣ ಸೊ ನನ್ನ ರೂಮು ಹಿಂಗೆ ಮುಂದೆ ಇಲ್ಲಿದೆ. ಸೊ ಅದು ಬಂದ್ಬಿಟ್ಟು ಕಿಚನ್ ನೋಡಿ. ಕಿಚನ್ ಬಂದ್ಬಿಟ್ಟು ಈ ಥರ ಏನು ಬೇಕಾದ್ರೂ ಮಾಡ್ಕೋಬೋದು ಕಿಚನಲ್ಲೆಲ್ಲ. ಸೊ ಆಲ್ರೆಡಿ ಎಲ್ಲ ಮಾಡ್ತಾಯಿದ್ದಾರೆ. ನಾವು ಇವಾಗ ಬಂದ್ಬಿಟ್ಟು ನಾನು ಕಿಚನೆಲ್ಲ ಮಾಡ್ಕೊಬೇಕು. ಸೊ ತೋರಿಸ್ತೀನಿ. ಹಾಗೆ ಮುಂದೆ ಬಂದ ತಕ್ಷಣ ನೋಡಿ ಸ್ಟೇ ಆಗಿರೋ ರೂಮ್ ಬಂದ್ಬಿಟ್ಟು ಸೊ ಇದೆ. ಸೊ ಆ್ಯಕ್ಚುಲಿ ನನ್ನ ಬೆಡ್ ಬಂದ್ಬಿಟ್ಟು ಈ ಬೆಡ್ಡು. ಸೊ ಇವಾಗ ನಾವು ಬಂದ್ಬಿಟ್ಟು ರೈಸ್ ರೆಡಿ ಮಾಡೋಣ. ನಾವು ಊಟ ರೆಡಿ ಮಾಡಬೇಕು. ನಾನು ಇವಾಗ ರೈಸ್ ಎಲ್ಲ ಫುಲ್ ತೊಗೊಂಬಂದಿದ್ದೀನಿ ಮಾರ್ಕೆಟಿಂದ. ಸೊ ತೋರಿಸ್ತೀನಿ ನಿಮಗೆಲ್ಲ ಏನಿದೆ ಅಂತ. ಆ್ಯಕ್ಚುಲಿ ನಿನ್ನೆ ಎಲ್ಲ ಫುಲ್ ತೊಗೊಂಬಂದಿದ್ದೆ. ಲಿಕ್ಕಿದ್ದೆಲ್ಲ. ಸೊ ಇದೆಲ್ಲ ಫುಲ್ ನಾನು ಕ್ಯಾರಿ ಮಾಡಿರೋಂಥ ಐಟಮು. ಓಕೆ ಇವಾಗ ನಾವೇ ಫುಡ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ನಿಮ್ಗೆ ಯಾವ್ದಾರು ರೈಸು ಲೆಮನ್ ರೈಸ್ ಸಿಂಪಲ್ ಅಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಲೆಮನ್ ರೈಸ್ ನಾನು ಇವಾಗ ರೆಡಿ ಮಾಡ್ತೇನೆ ನಾನು. ಸೊ ಇಲ್ಲೆಲ್ಲ ಫುಲ್ ವಾಶ್ರೂಮ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಸೊ ಎಲ್ಲ ವೆಲ್ ಮೇಂಟೈನ್ಸ್ ನೋಡಿ, ಪರವಾಗಿಲ್ಲ, ಎಲ್ಲ ಫುಲ್ ಕ್ಲೀನಾಗಿ ಮೇಂಟೈನ್ ಮಾಡಿದಾರಲ್ಲ. ಸೊ ಓಕೆ ಗುಡ್. ಸೊ ಇದು ಬಂದ್ಬಿಟ್ಟು ಮಂಕಿ ಮೈಂಡ್ ಹಾಸ್ಟೆಲ್. ಸೊ ಇದು ಬಂದ್ಬಿಟ್ಟು ಸೋಲೋ ಟ್ರಾವೆಲರ್ಸ್ಗೆ ಏನೆಲ್ಲ ಫುಲ್ ಬ್ಯಾಕ್ ಪ್ಯಾಕರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಕಂಫರ್ಟಬಲ್ ಪ್ರೈಸ್, ಲೋ ಪ್ರೈಸಲ್ಲಿ. ಸೊ ನಿಮಗೆ ನೀವು ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ನಿಮಗೆ ವಾಕೇಬಲ್ ಡಿಸ್ಟೆನ್ಸಲ್ಲಿ ಇರುತ್ತೆ ಗೊತ್ತಾ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಬಂದ್ಬಿಟ್ಟು ಕಂಫರ್ಟಿಂಗ್ ಪ್ರೈಸಲ್ಲಿ ಸಿಗುತ್ತೆ, ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ. ಸೊ ಇಲ್ಲಿ ಸ್ಟಾಫ್ ಕೂಡ ತುಂಬ ಫ್ರೆಂಡ್ಲಿ ಇದ್ದಾರೆ ಗೊತ್ತಾ ನಿಜವಾಗ್ಲೂ. ಸೊ ಆ್ಯಕ್ಚುಲಿ ಇದೇನು ಪ್ರಮೋಷನ್ ಏನೆಲ್ಲ ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾರಾದ್ರು ಬಂದರೆ ಗೋವಾಗೆ ತುಂಬ ಕನ್ಫ್ಯೂಷನ್ ಆಗ್ತಾ ಇರ್ತಾರೆ ಎಲ್ಲ ಸೋಲೋ ಟ್ರಾವೆಲರ್ ಈ ಥರ. ಸೊ ನೀವು ಬೇಕಾದ್ರೆ ಫ್ರೆಂಡ್ಸ್ ಕೂಡ ಬಂದರೂ ಸಹ ನಿಮಗೆ ರೈಲ್ವೆ ಸ್ಟೇಷನ್ ನಿಯರ್ ಅನ್ಕಂಫರ್ಟಬಲ್ ಪ್ರೈಸಲ್ಲಿ ಸೊ ಒಳ್ಳೆ ಹಾಸ್ಟೆಲ್ ಇದೆ ನೋಡಿ. ಈ ಥರ ತುಂಬ ಚೆನ್ನಾಗಿದೆ ಹಾಸ್ಟೆಲ್ಲು. ಸೊ ನಾವು ಇವಾಗ ಒಂದು ಫುಡ್ ಪ್ರಿಪೇರ್ ಮಾಡೋಣ ಬನ್ನಿ. ಲೆಮನ್ ರೈಸ್ ಅಥವಾ ಟೊಮೊಟೊ ಬಾತ್ ಯಾವುದೋ ಒಂದು ಮಾಡೋಣ ನೋಡಿ. ಫೈನಲ್ ಆದರೆ ಫುಲ್ ರೈಸ್ ಇಕ್ಕಿದ್ದೀನಿ. ಸೊ ರೈಸ್ ಆದರೆ ಕ್ಲಿಯರ್ ಆಯ್ತು ನೋಡಿ. ಸೊ ರೈಸ್ ಆದರೆ ಆಲ್ಮೋಸ್ಟ್ ಅಲ್ಲಿ ಆಗ್ತಾ ಬಂದಿದೆ. ಸೊ ಬ್ಯಾಕೆ ಉಂಟು ನೋಡಿ. ಬಂದ್ಬಿಟ್ಟು ರೈಸ್ ಇಕ್ಕಿದ್ದೀನಿ ನಾನು ನೋಡಿದ್ರೆ. ಸೊ ರೈಸ್ ಆದರೆ ಆಲ್ಮೋಸ್ಟ್ ಅಲ್ಲಿ ಆಗ್ತಾ ಬಂದ ರೈಸು. ಬಂದ್ಬಿಟ್ಟು ವೆಜಿಟೇಬಲ್ ಕಟ್ ಮಾಡ್ತಾಯಿದ್ದೀನಿ ನಾನೆಲ್ಲ ಫುಲ್ ನೋಡಿ. ಸೊ ವೆಜಿಟೇಬಲ್ ಎಲ್ಲ ಫುಲ್ ಕಟ್ ಮಾಡ್ತಾಯಿದ್ದೀನಿ. ನಿಮಗೆ ವೆಜಿಟೇಬಲ್ ಕಟ್ ಮಾಡಿಬಿಟ್ಟು ಆಮೇಲೆ ಫೈನಲಿ ತೋರಿಸ್ತೀನಿ ಯಾವ ಥರ ಅಂದ್ಬಿಟ್ಟು. ರೈಸ್ ಆದರೆ ಆಲ್ಮೋಸ್ಟ್ ಅಲ್ಲಿ ರೈಸ್ ಆದರೆ ಕಂಪ್ಲೀಟ್ ಆಗಿದೆ. ರೈಸ್ ಎಲ್ಲ ಫುಲ್ ಆಗ್ತಾ ಬಂದಿದೆ. ರೈಸ್ ಆದ ತಕ್ಷಣ ನಾವು ವೆಜಿಟೇಬಲ್ ಇಟ್ಕೊಂಬಿಡೋಣ. ಅವಾಗ ವೆಜಿಟೇಬಲ್ ಮಾಡ್ಕೊಂಬಿಟ್ಟು ಸೊ ಕರ್ರಿ ಮಾಡ್ಕೊಂಬಿಡ್ತೀನಿ. ಓಕೆ ನಾನು ಇವಾಗ ಕರ್ರಿ ಇದ್ದರೆ ನಾನು ವೆಜಿಟೇಬಲ್ ಕಟ್ ಮಾಡ್ತಾಯಿದ್ದೀನಿ, ಆಮೇಲೆ ತೋರಿಸ್ತೀನಿ ನೋಡಿ. ಫೈನಲಿ ಫುಲ್ ರೈಸ್ ಆಯ್ತಲ್ಲ, ರೈಸ್ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ನಾವು ಆದರೆ ಇವಾಗಾದರೆ ಲೆಮನ್ ರೈಸ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಗೊತ್ತಲ್ಲ ಗೋವಾದಲ್ಲಿ ಕಿಚನ್. ಸೊ ಊಟ ಬಂದ್ಬಿಟ್ಟು ನಾವು ಊಟ ಮಾಡಿಕೊಂಡ್ರೆ ಬೆಟರ್, ಚೆನ್ನಾಗಿರುತ್ತೆ ಊಟ. ಸೊ ಹೋಟೆಲಲ್ಲೆಲ್ಲ ಫುಡ್ ಪ್ರಿಪೇರ್ ಮಾಡೋಕ್ಕೆ ಹೋದರೆ ನನಗೆ ಫುಡ್ ಅಂತೂ ಸೆಟ್ ಆಗ್ತಾನೆ ಇಲ್ಲ ಗುರು. ನಾನು ನಿನ್ನೆ ಬಂದೆ ಗೋವಾಗೆ. ಸೊ ಫುಡ್ ಬೇಡ ಗುರು, ಗೋವಾ ಫುಡ್ಡು ಸಿಗುತ್ತೆ ನಮ್ಮ ಥರ ಊಟ. ಭಾರಿ ಬೆಡ್ಡು ಎಲ್ಲಿ ನೋಡಿದ್ರು ಸಹ ಪಾವ್ ಭಾಜಿ. ಬಸ್ ಸ್ಟ್ಯಾಂಡಲ್ಲಿ ನೋಡಿದೆ, ಇಲ್ಲದ್ರೆ ರೈಲ್ವೆ ಸ್ಟೇಷನ್ ನೋಡಿ. ಸೊ ಎಲ್ಲರೂ ನೋಡಿ ಬರೀ ಪಾವ್ ಭಾಜಿ ಅಂತಾರೆ. ಸೊ ಇವಾಗ ನಾನು ತೋರಿಸ್ತೀನಿ ನೋಡಿ ಯಾವ ಥರ ಮಾಡ್ತೀನಿ ನೋಡಿ. ಎಲ್ಲ ನೋಡಿ ಈ ಥರ ಎಲ್ಲ ಫುಲ್ ಫ್ರೈ ಮಾಡ್ಕೊಂಬಿಟ್ಟು ಸೊ ಫಸ್ಟ್ ಮಿರ್ಚಿ ಹಾಕೋಬೇಕು. ಮಿರ್ಚಿ ಚೆನ್ನಾಗಿ ಫ್ರೈ ಆದ ತಕ್ಷಣ ಆಮೇಲೆ ಬಂದ್ಬಿಟ್ಟು ಆನಿಯನ್ ಫುಲ್ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಆಮೇಲೆ ಟೊಮೊಟೊ ಈ ಥರ ಫುಲ್ ಹಾಕೋಬೇಕು. ನಾನು ತೋರಿಸ್ತೀನಿ ನಿಮಗೆಲ್ಲ ಫುಲ್ ನೋಡಿ. ಇಲ್ಲೆಲ್ಲ ಇದು ಮಾಡೋಕ್ಕಾಗಲ್ಲ. ಸೊ ವೆಜಿಟೇಬಲ್ ಎಲ್ಲ ಫುಲ್ ಲಿಕ್ಕಿದ್ದು ನಾನೆಲ್ಲ ಒಳಗಡೆ. ಓಕೆ ವೆಜಿಟೇಬಲ್ ತೊಗೊಂಡು ಇವಾಗ ನಾವೆಲ್ಲ ಫುಲ್ ಮೂವ್ ಮಾಡೋಣ. ಸೊ ಅವ್ರವ್ರ ಫುಡ್ ಅವರೇ ಮಾಡ್ಕೊಂಡಿದ್ದಾರೆ ನೋಡಿ. ಎಲ್ಲ ಒಂದು ನೋಡ್ಕೊತ್ತಲ್ಲ. ಸೊ ಇಲ್ಲೆಲ್ಲ ಬಂದ್ಬಿಟ್ಟು ಬ್ಯಾಚುಲರ್ಸು.
ಸೊ ಸ್ಟವ್ ಬಂದ್ಬಿಟ್ಟು 3 ಸ್ಟವ್ ಇದೆ ಇಲ್ಲಿ. ನಿಮಗೆ ಯಾವ ಥರ ಕಂಫರ್ಟಬಲ್ ಇರುತ್ತೋ ಆ ಥರ ಬೇಕಾದ್ರೆ ಮಾಡ್ಕೊಬೋದು ನೀವು. ಸೊ ಎಲ್ಲ ಫುಲ್ ಫ್ರೈ ಆಗೋದು ಇದೆಲ್ಲ ನೋಡಿ. ಇನ್ನೂ ಸ್ವಲ್ಪ ಫ್ರೈ ಆಗಬೇಕು ಕ್ಲೀನಾಗಿ. ಇನ್ನು ಸ್ವಲ್ಪ ಫ್ರೈ ಆದ ತಕ್ಷಣ ಆದರೆ ಇವಾಗೆಲ್ಲ ಫುಲ್ ಟೊಮಾಟೊ ಹಾಕೊಂಡ್ಬಿಡೋಣ. ಸೊ ವೆಜಿಟೇಬಲ್ ಎಲ್ಲ ಕಟ್ ಮಾಡಿಕೊಂಡಿದ್ದೀನಿ ಸ್ನೇಹಿತರೆ. ಫೈನಲಿ ಆದರೆ ನಮ್ಮ ಸಾಂಬಾರು ರೆಡಿ ನೋಡಿದ್ರಾ. ಸೊ ಇನ್ನು ತೋರಿಸಿ ನೋಡಿ, ಫೈನಲ್ ಅದೆಲ್ಲ ಫುಲ್ ರೆಡಿ ಆಯಿತು. ನಾವು ಟೇಸ್ಟ್ ಮಾಡೋದು ಅಷ್ಟೇ. ಬಂದ್ಬಿಟ್ಟು ಲೆಮನ್ ಹಾಕೊಂಬಿಟ್ಟು ಲೆಮನ್ನು ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ರೆ ಫುಲ್ ರೆಡಿ ನಮ್ಮ ಸಾಂಬಾರು ನೋಡಿದ್ರ. ಸೊ ಒಬ್ಬನಿಗೆ ಇದು ಬಂದ್ಬಿಟ್ಟು ನಾನು ಬಂದ್ಬಿಟ್ಟು ರೈಸ್ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಮಧ್ಯಾಹ್ನಕ್ಕೆ ಇವಾಗ. ಯಾಕಂದರೆ ನಾವು ಮಧ್ಯಾಹ್ನ ಹೋಗ್ತೀನಲ್ಲ ಬೀಚ್ ಕಡೆ. ಸೊ ಬಾಕ್ಸ್ ಹಾಕೊಂಡು ಹೋಗ್ಬಿಟ್ರೆ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಲಂಚ್ 2 ಮುಗಿದೋಗುತ್ತೆ ನೋಡಿ. ಅದಕ್ಕೆ ಬಂದ್ಬಿಟ್ಟು ನಾನು ಸಬ್ಜಿ ಸ್ವಲ್ಪ ಅಂದರೆ ಸಾಂಬಾರು ಸ್ವಲ್ಪ ನಾನು ಜಾಸ್ತಿ ಮಾಡ್ಕೊಂಡಿದ್ದೀನಿ. ಬಂದ್ಬಿಟ್ಟು ಲೆಮನ್ ರೈಸ್ ಥರ ಬಟ್ ಸ್ವಲ್ಪ ಡಿಫ್ರೆಂಟ್ ನೋಡಿ ಯಾವ ಥರ ಇದೆ ಅಂತ. ಸೊ ಇವಾಗ ನಾನು ಎಲ್ಲ ಫುಲ್ ಪ್ರಿಪೇರ್ ಮಾಡ್ಕೊಂಬಿಟ್ಟು ಇವಾಗ ನಾನು ಬ್ರೇಕ್ಫಾಸ್ಟ್ ತಿನ್ಕೊಂಬಿಟ್ಟು ಬಾಕ್ಸ್ ಹಾಕೊಂಬಿಟ್ಟು ಸೊ ನಾವು ಮುಂದೆ ಮೂವ್ ಹೋಗ್ಬಿಡೋಣ. ಸೊ ರೈಸು ನೋಡಿ, ಫೈನಲಿ ರೈಸ್ ಆದರೆ ರೆಡಿ ಆಗಿದೆ ನೋಡಿದ್ರ. ಸೊ ಬಂದ್ಬಿಟ್ಟು ನಾವು ಮಾಡಿರೋಂಥ ರೈಸು. ಸೊ ಓಕೆ, ಒಬ್ಬನಿಗೆ ಸೊ ಎಣ್ಣೆ ಸಾಕು ಅಷ್ಟೇ ರೈಸು. ಸೊ ಫೈನಲಿ ಆಗ್ತಾ ಬಂತು. ಆಫ್ ಮಾಡ್ಕೊಂಬಿಟ್ರೆ ಮುಗೀತು. ನಾವು ಹೋಗ್ಬಿಟ್ಟು ಇವಾಗ ಪ್ಲೇಟ್ಗೆ ಹಾಕೊಂಡು ತಿನ್ನೋಣ. ಸೊ ನಿಮ್ಗೆ ತೋರಿಸ್ತೀನಿ ಯಾವ ಥರ ಏನು ಅಂದ್ಬಿಟ್ಟೆಲ್ಲ. ಸ್ನೇಹಿತರೆ ನೋಡಿದ್ರಲ್ಲ, ಫೈನಲ್ ಬಂದ್ಬಿಟ್ಟು ರೈಸ್ ನೋಡಿ, ರೈಸ್ ರೆಡಿ ಆಯಿತು. ಸೊ ಅದು ಬಂದ್ಬಿಟ್ಟು ನೋಡಿ ಕರ್ರಿ ಏನೇನು ನೋಡಿದ್ರೆ ನೋಡಿ ಬಂದ್ಬಿಟ್ಟು ಕರ್ರಿ ಎಕ್ಸ್ಟ್ರಾ ರೈಸು. ಸೊ ಓಕೆ, ಸೊ ಇವಾಗ ಬಂದ್ಬಿಟ್ಟು ನಾವು ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಟ್ಟು ಈಗ ನಾವು ಇಲ್ಲಿಂದ ಆದರೆ ಓಡೋಣ. ಸೊ ಇಲ್ಲಿ ಬಂದ್ಬಿಟ್ಟು ನಾವು ಹೋಗ್ತಾ ಕೋಲ್ವಾ ಬೀಚ್ ತೋರಿಸ್ತೀನಿ ಯಾವ ಥರ ಅಂದ್ಬಿಟ್ಟು. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಟ್ಟು ನಾವು ಹೊಡ್ತೀನಿ ಇಲ್ಲಿಂದ. ಬ್ರೇಕ್ಫಾಸ್ಟ್ ಗೊತ್ತಲ್ಲ, ನಾನೇ ರೆಡಿ ಮಾಡ್ಕೊಂಡಿದ್ದೆ ಓನ್ ಪ್ರಿಪೇರಿಂಗ್. ಗಾಸ್ ಫೈನಲಿ ಎಲ್ಲ ನಾವು ನಮ್ಮ ಸೆಟಪ್ ರೆಡಿ ಆಗಿಬಿಟ್ಟಿದೆ ನೋಡಿ. ನಾವೆಲ್ಲ ಫುಲ್ ಬ್ರೇಕ್ಫಾಸ್ಟ್ ಎಲ್ಲ ಡನ್ ಮಾಡಿಕೊಂಡು ಸೊ ಇವಾಗ ನಾವು ಹೊಡ್ತಾ ಇದ್ದೀವಿ. ಹಾಯ್ ಬ್ರೋ. ಹಾಯ್, ಯುವರ್ ನೇಮ್? ಉತ್ತಮ್. ಸೊ ಉತ್ತಮ್ ಬ್ರದರ್ ಬಂದ್ಬಿಟ್ಟು ಇಲ್ಲೇ ಕೆಲಸ ಮಾಡ್ತಾರೆ. ಫ್ರಮ್ ಇಯರ್ ಓನ್ಲಿನಾ? ಥ್ಯಾಂಕ್ ಯು ಸೊ ಮಚ್. ಓಕೆ, ಇವಾಗ ಬಂದ್ಬಿಟ್ಟು ನಾವು ಸ್ವಲ್ಪ ವಾಟರ್ ಓಕೆ ನಾವು ಇವಾಗ ಹೊರಟಿದ್ವಿ ಅಂದ್ಬಿಟ್ಟು ಕೋಲ್ವಾ ಬೀಚ್. ಸೊ ಕೋಲ್ವಾ ಬೀಚ್ ಕಾರ್ ಇವತ್ತು ಎಂಟ್ರಿ ಆಗ್ತದೆ ಗೊತ್ತಲ್ಲ. ಸೊ ನೋಡಿ ಎಲ್ಲ ನಮ್ಮ ಫುಡ್ ಎಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ಒಂದು ಗೋವಾ ಬರೋಕ್ಕಿಂತ ಗೋವಾಗಿಂತ ಥಾಯ್ಲ್ಯಾಂಡ್ ಹೋಗ್ಬೋದು ನಿಜವಾಗ್ಲೂ. ಅಷ್ಟೊಂದು ಎಕ್ಸ್ಪೆನ್ಸಸ್ ಎಲ್ಲ ಫುಲ್ ಗೋವಾ ಗೊತ್ತಾ. ನೀವೇನು ಗೋವಾ ಬರ್ತೀರಿ ನಿಜವಾಗ್ಲೂ ಗೋವಾ ಬರೋದು ಟೋಟಲಿ ವೇಸ್ಟ್ ಗೊತ್ತಾ. ಈ ಒಂದು ನೀವು ಗೋವಾ ಬರೋಕ್ಕಿಂತ ಸೊ ಒಂದು ಒಳ್ಳೆ ಥಾಯ್ಲ್ಯಾಂಡು ಇಲ್ಲ ಮಲೇಷ್ಯಾ ಟ್ರಿಪ್ ಕಂಪ್ಲೀಟ್ ಆಗುತ್ತೆ ಗೊತ್ತಾ. ಗೋವಾ ನೀವು ಕರೆಕ್ಟಾಗಿ ಎಂಜಾಯ್ ಮಾಡಬೇಕಾದ್ರೆ ಒಂದು 20,000 30,000 ಆಗುತ್ತೆ ಗೋವಲ್ಲಿ. ಸೊ ನೀವು ಅದೇ ಒಂದು 20,000 ಇಟ್ಬಿಟ್ರೆ ನೀವು ಆರಾಮಾಗಿ ಬಂದ್ಬಿಟ್ಟು ಮಲೇಷ್ಯಾ ಇಲ್ಲಾಂದರೆ ಸೊ ವಿತೌಟ್ ಫ್ಲೈಟ್ ಬಂದ್ಬಿಟ್ಟು ನೀವು ಆರಾಮಾಗಿ ಎಲ್ಲ ಫುಲ್ ಥಾಯ್ಲ್ಯಾಂಡ್ ಹೋಗಿ ಬರ್ಬೋದು ನೀವು. ಅಷ್ಟೊಂದು ಕಾಸ್ಟ್ ಇದೆ. ಫುಡ್ ಅಂತೀರಾ, ಫುಡ್ ತುಂಬ ಎಕ್ಸ್ಪೆನ್ಸಸ್. ಮತ್ತು ಇಲ್ಲಿ ಏನಂದರೆ ಓಲಾ ಊಬರು ಸೊ ಯಾವುದೂ ಸಹ ಇಲ್ಲ. ಸೊ ಇಲ್ಲೇ ಓನ್ ಅಂದರೆ ಇವ್ರದ್ದೆಲ್ಲ ಫುಲ್ ಗೋಲೈಟ್ಸ್ ಅಂದ್ಬಿಟ್ಟು ಒಂದು ಎಲ್ಲ ಫುಲ್ ಟ್ಯಾಕ್ಸಿ ಇದ್ದಾವೆ. ಸೊ ಇದು ಬಂದ್ಬಿಟ್ಟು ಗೋವಾ ಮಾತ್ರ. ನಾನೆಲ್ಲ ಫುಲ್ ರ್ಯಾಪಿಡ್ ಸರ್ಚ್ ಮಾಡಿ ಆ್ಯಕ್ಚುಲಿ ಬಂದ್ಬಿಟ್ಟು ರ್ಯಾಪಿಡ್ ಏನಿಲ್ಲ. ಏನು ಗುರು ಟ್ರಾನ್ಸ್ಪೋರ್ಟೇಷನ್ ಈ ಥರ ಕಾಸ್ಟ್ ಇದೆ ನಿಜವಲ್ಲೂ. ಸೊ ಒಂದು ಜಸ್ಟ್ 1 ಕಿಲೋಮೀಟರ್ 2 ಕಿಲೋಮೀಟರ್ಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ ಅಂತ ಬೈಕಲ್ಲಿ. ಬೈಕ್ ಟ್ಯಾಕ್ಸಿ ಅಂದರೆ ಅವರೇ ಬರ್ತಾರೆ. ಸೊ ಲೋಕಲ್ ಗೋವಾದಲ್ಲಿ ಇರುವಂಥ ಒಂದು ಬೈಕ್ ಟ್ಯಾಕ್ಸಿ. ಇಲ್ಲಿ ಯಾವುದೇ ಥರ ಒಂದು ರ್ಯಾಪಿಡ್ ಆಗಲಿ ಊಬರ್ ಆಗಲಿ ಓಲಾ ಸೊ ಇದೇನೂ ಇಲ್ಲ ಗೊತ್ತಾ. ಸೊ ಟ್ರಾನ್ಸ್ಪೋರ್ಟೇಷನ್ನೇ ಅಂದರೆ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಓನ್ಲಿ ಮಾತ್ರ ಇಲ್ಲಿ. ಸೊ ಓಲಾ ಊಬರ್ ಈ ಥರ ಯಾವುದು ಅಲೋನೇ ಮಾಡಲ್ಲ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಹೆವಿ ಕಾಸ್ಟ್ ಇದೆ. ಮತ್ತು ಗೋವಾನು ಇವಾಗೆಲ್ಲ ಫುಲ್ ಫಾರಿನರ್ಸ್ ಎಲ್ಲ ಯಾಕೆ ಬರ್ತಾಯಿಲ್ಲ ಇಲ್ಲಿ. ಸೊ ಮೊದಲು ಅಂದರೆ ಗೋವಾ ಅಂತೆಲ್ಲ ಗೋವಾ ಅಂತ ಇದ್ರು. ಸೊ ಏನಿಲ್ಲ ಗುರು ಗೋವಾ ಬನ್ನಿ ನಾನು ತೋರಿಸ್ತೀನಿ ನಿಮಗೆ. ಬಂದ್ಬಿಟ್ಟು ಆ್ಯಕ್ಚುಲಿ ಬಂದ್ಬಿಟ್ಟು ನಾರ್ತ್ ಗೋವಾ ತುಂಬ ಚೆನ್ನಾಗಿರುತ್ತೆ. ನಾರ್ತ್ ಗೋವಾದಲ್ಲೆಲ್ಲ ಫುಲ್ ಆ್ಯಕ್ಟಿವಿಟೀಸ್ ಎಲ್ಲ. ನಾವು ನಾರ್ತ್ ಗೋವಾ ಹೋಗ್ತಾ ಇಲ್ಲ. ಸೊ ನನಗೆ ಟೈಮ್ ಇಲ್ಲ, ಒಂದೇ ದಿನ ಟೈಮ್ ಇರೋದು. ನಿನ್ನೆ ಬಂದೆ ಗೊತ್ತಲ್ಲ, ನಿನ್ನೆ ಫುಲ್ಲು ಸ್ಲೀಪು. ಮಾರ್ನಿಂಗ್ ಮಲಗಿರೋನು ಸೊ ಈವ್ನಿಂಗ್ ಇದ್ದಿದ್ದೀನಿ ಗೊತ್ತು. ನಿನ್ನೆ ಅಷ್ಟೊಂದು ಟೈಟ್ ಆಗಿದೆ ಬಾಡಿ. ನನಗೆ ಫುಲ್ ನಿನ್ನೆ ಆಗ್ತಾನೆ ಇಲ್ಲ ರಿಲ್ಯಾಕ್ಸ್ ಆಗೋಕ್ಕೆ. ನನಗೆ ವೀಡಿಯೋ ಮಾಡೋಕ್ಕೂ ನನ್ನ ಕೈಲಾಗಿಲ್ಲ, ಅಷ್ಟೊಂದು ಟೈಟ್ ಆಗಿದೆ. ಇವಾಗ ಬಂದ್ಬಿಟ್ಟು ನಾವು ಹೋಗ್ತಾ ಇರೋದು ಕೋಲ್ವಾ ಬೀಚ್. ನಿಮ್ಗೆ ಇವಾಗ ಸೌತ್ ಗೋವಾ ತೋರಿಸ್ತೀನಿ. ಇಲ್ಲಿಂದ ಒಂದು 3 ಬೀಚ್ ಇದೆ ನಮಗೆ ಸ್ಟ್ರೈಟ್ ಒಂದೇ ವೇಲಿ 3 ಬೀಚ್ ಕಾಣಿಸುತ್ತೆ ನಮಗೆ. ಓಕೆ, ನಮ್ಮ ರೂಮಿಂದ ಆದರೆ ಎಕ್ಸಿಟ್ ಆಗಿದೆ ನಾನು. ಇವಾಗ ಬಸ್ ಹಾಕೊಂಡು ಬಸ್ಸಲ್ಲಾದ್ರೆ ಸ್ವಲ್ಪ ಕಮ್ಮಿ ಗುರು, ಬಸ್ಸಲ್ಲಿ ಹೋಗ್ಬೋದು ಪರವಾಗಿಲ್ಲ. ಬಸ್ಸೆಲ್ಲ ಫುಲ್ ಕ್ಯಾರಿ ಮಾಡ್ಬೋದು. ಸೊ ನೀವೇನಾದ್ರೂ ಟ್ರಾನ್ಸ್ಪೋರ್ಟ್ ಆಟೋ ಬೈಕ್ ಎಲ್ಲ ಫುಲ್ ಹೋದರೆ ಸೊ ಎಲ್ಲ ಫುಲ್ ಖಾಲಿ ಮಾಡಿಸ್ತಾರೆ ಮಾತ್ರ ಆ ಥರ. ಸೊ ಟ್ರಾನ್ಸ್ಪೋರ್ಟೇಷನ್ ಅಂತೂ ಹೆವಿ ಇದೆ ಗೊತ್ತಲ್ಲ. ಫುಡ್ಡು ತುಂಬ ಕಾಸ್ಟು, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು. ಸೊ ಎಲ್ಲ ಎವ್ರಿಥಿಂಗ್ ಇಸ್ ಕಾಸ್ಟ್ ಇದೆ ಇಲ್ಲಿ ಗೋವಾದಲ್ಲಿ ಬಂದ್ಬಿಟ್ಟು. ಎಲ್ಲ ತುಂಬಾ ಕಾಸ್ಟ್ ಬರೋ, ಎಲ್ಲ ಫುಲ್ ಲೂಟಿ ಮಾಡ್ತಾರೆ ಗೋವಾದಲ್ಲಿ. ಓಕೆ, ನಾನು ಇವಾಗ ಬಂದ್ಬಿಟ್ಟು ಬಸ್ಸು ನಿಯರ್ ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿ ಹೋಗ್ಬಿಟ್ಟು ನಾನು ತೋರಿಸ್ತೀನಿ ನಿಮ್ಗೆ ಯಾವ ಥರ ಏನು ಅಂದ್ಬಿಟ್ಟಿಲ್ಲ. ಸೊ ಫೈನಲ್ ಬಸ್ ಬೇರೆ ಸಿಕ್ತು. ನಾವು ಬಸ್ಸನ್ನು ಕ್ಯಾರಿ ಮಾಡಿ ನೋಡಿ ಈ ಥರ ಬಸ್ ಇದೆಲ್ಲ ಬಸ್ ತೊಗೊಂಡ್ಬಿಟ್ಟು ಚಿಕ್ಕ ಬಸ್ ಇರುತ್ತೆ. ನಿಮ್ಗೆ ಯಾವ ಥರ ಬಸ್ಸನ್ನು ತೋರಿಸ್ತೀನಿ ನೋಡಿ. ಗೋವಾದಲ್ಲಿ ಈ ಥರ ಟ್ರಾನ್ಸ್ಪೋರ್ಟ್ ಸಿಕ್ಕಿದೆ ಅನ್ಸುತ್ತೆ ನೋಡಿ ಯಾವ ಥರ ಇದೆ ಅಂತ. ಲೈಕ್ ಮಿನಿ ಬಸ್, ಚಿಕ್ಕ ಬಸ್ ಅಲ್ಲ, ಈ ಥರ ಬಸ್ ಟ್ರಾನ್ಸ್ಪೋರ್ಟ್ ತೊಗೊಂಡು ಎಲ್ಲ ಹೋಗ್ಬೋದು. ಟ್ಯಾಕ್ಸಿ ಕ್ಯಾರಿ ಮಾಡ್ಬೋದು. ಈ ಥರ ಬಸ್ ಕ್ಯಾರಿ ಮಾಡಿದ್ರೆ ನಿಮಗೆಲ್ಲ ಫುಲ್ ಕಂಫರ್ಟಬಲ್ ಪ್ರೈಸಲ್ಲಿ ಸಿಗುತ್ತೆ.
ಸೊ ನಿಮಗೆ ಸ್ಟೇ ತೋರಿಸಿದ್ನಲ್ಲ, ಸ್ಟೇ ಫುಡ್ಡು ಎಲ್ಲ ಫುಲ್ ನೀವೇ ಮಾಡ್ಕೋಬೋದು. ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಈ ಥರ ಇದೆ. ಟ್ರಾನ್ಸ್ಪೋರ್ಟೇಷನ್ ನೀವು ಎಲ್ಲಿಗೆ ಹೋದರೂ ಸಹ ಬಸ್ ಕ್ಯಾರಿ ಮಾಡ್ಬೋದು. ನಿಮಗೆ ನಿಯರ್ ಬಸ್ ಇಲ್ಲ ಅಂತ ಹೇಳ್ತಾರೆ, ಬಟ್ ಎಲ್ಲ ಕಡೆ ಬಸ್ ಇದೆ ಗೋವಾ ಕಡೆ. ಸೊ ಬಸ್ಸಲ್ಲಿ ಚೂಸ್ ಮಾಡಿದ್ರೆ ಬೆಟರ್. ಸೊ ಇವಾಗ ನಾನು ಇನ್ನು ಬಸ್ ಚೇಂಜ್ ಮಾಡಿದೆ. ಬಸ್ ಹೋಗಲ್ಲ ಅಂತ ಬಸ್ ಸ್ಟ್ಯಾಂಡ್ ಗಂಟ ನಿಯರ್ ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡಿಂದ ಬಸ್ ಚೇಂಜ್ ಮಾಡಿದೆ. ತುಂಬ ಟೈರ್ಡ್ ಆಗುತ್ತೆ ಯಾಕಂದರೆ ಸೊ ಬಸ್ಸಲ್ಲಿ ಸ್ವಲ್ಪ ಬೆಟರ್, ನೀವು ಟ್ರಾವೆಲ್ ಮಾಡೋಕ್ಕೆ ಪರವಾಗಿಲ್ಲ. ನಾವೇಂತ ನಮಗೆ ಟ್ರಾನ್ಸ್ಪೋರ್ಟೇಷನ್ ಅಂತೂ ಯೂಸೇ ಮಾಡಬಾರ್ದು. ಇಷ್ಟೊಂದು ಟ್ರಾನ್ಸ್ಪೋರ್ಟೇಷನ್ ಕಮ್ಮಿ ಇಲ್ಲ, ತುಂಬ ಇದೆ ಬೆಟರ್. ಓಕೆ, ನಾನು ಬೀಚ್ಗೆ ಹೋಗ್ಬಿಟ್ಟು ತೋರಿಸ್ತೀನಿ ನೋಡಿ. ಸೊ ಒಂದ್ಸತಿ ಗೋವಾ ಸಿಟಿ ನೋಡಿ ಯಾವ ಥರ ಇದೆ ಬಟ್ ನಾನು ತೋರಿಸ್ತೀನಿ, ಎಕ್ಸ್ಪ್ಲೋರ್ ಮಾಡಿದ್ದಲ್ಲ. ಸೊ ಗೋವಾ ವೈಬ್ಸ್ ನೋಡಿ ಯಾವ ಥರ ಇದೆ. ಎಲ್ಲ ಗೋವಾ ಬೀಚ್ ಹೋಗೋ ಥರ ಒಂದು ದಾರಿ. ಸೊ ಫುಲ್ ಗ್ರೀನರಿ ನೋಡಿ ಹೆಂಗಿದೆ ಅಂತ, ಫುಲ್ ತೋಟಗಳಿಂದ ತುಂಬ ಫ್ಯಾಂಟಾಸ್ಟಿಕ್ ಆಗಿದೆ ಗೋವಾ. ಇಲ್ಲೊಂದ ಒಂದು ವ್ಯೂ ತೋರಿಸ್ತೀನಿ ನಾನು ನಿಮಗೆ ನೋಡಿ. ಎಲ್ಲರೂ ಮನೆಯಲ್ಲಿ ಇದು ನಿಯರ್ ಬೀಚ್ ರೋಡಲ್ಲಿರುವಂಥ ಒಂದು ವ್ಯೂ. ಸೊ ಎಲ್ಲ ಫುಲ್ ಲೋಕಲ್ ಬಸ್ಸುಗಳು, ಎಲ್ಲ ಫುಲ್ ಲೋಕಲ್ ಬಸ್ ಬರ್ತಾಯಿದೆ. ನೋಡಿದ್ರೆ ಹೆಂಗಿದೆ ಅಂತ ಟ್ರಾನ್ಸ್ಪೋರ್ಟೇಷನ್ ಎಲ್ಲ. ಸೊ ಈ ಮಾರ್ಕೆಟ್ ಕ್ರಾಸ್ ಮಾಡಿದ ತಕ್ಷಣ ನಮಗೆ ಗೋವಾ ಬೀಚ್ ನೋಡಿ. ಇದು ಬಂದ್ಬಿಟ್ಟು ಗೋವಾ ಮಾರ್ಕೆಟ್ ಇದೆ. ಇಲ್ಲಿಂದ ಕೋಲ್ವಾ ಬೀಚ್ ಸ್ನೇಹಿತರೆ ನೋಡಿ. ಫಸ್ಟ್ ಕೋಲ್ವಾ ಬೀಚ್ ರೀಚ್ ಆಗಿಬಿಟ್ಟು ಗೊತ್ತಾ. ಸೊ ಇದೇ ಬಂದ್ಬಿಟ್ಟು ಕೋಲ್ವಾ ಬೀಚ್. ಇಲ್ಲಿಂದ ನಿಮಗೆ ಬೀಚಸ್ ನಿಯರ್ ಬಟರ್ಫ್ಲೈ ಬೀಚ್ ಈ ಕಡೆ ಸಿಗುತ್ತೆ. ಇಲ್ಲಿಂದ ನಿಮಗೆ 3 ಬೀಚಸ್ ಸಿಗುತ್ತೆ. ಇಲ್ಲೇ ಉದ್ದ ಫುಲ್ ಗೋವಾ ಏನಿಲ್ಲ ಗುರು, ನೀವು ಒಂದೇ ಸೀದಾ ಸ್ಟಾರ್ಟ್ ಮಾಡಿ ಈ ಕಡೆ ಬಂದ್ಬಿಟ್ಟು ನಾರ್ತ್ ಗೋವಾ ಹಂಗೆ ಸ್ಟ್ರೈಟ್ ಹೋಗ್ತಾ ಇರ್ತೀನಿ ನೀವು ಹೋಗೋಗಂಟ. ಇಲ್ಲಿಂದ 40 ಕಿಲೋಮೀಟರ್ ಆಗುತ್ತೆ ನಾರ್ತ್ ಗೋವಾ. ಇದೆಲ್ಲ ಬಂದ್ಬಿಟ್ಟು ಸೌತ್ ಗೋವಾ ಕೋಲ್ವಾ ಬೀಚ್. ಸೊ ಬನ್ನಿ ತೋರಿಸಿ ನಿಮ್ಗೆ ಯಾವ ಥರ ಬಂದ್ಬಿಟ್ಟು ಕೋಲ್ವಾ ಬೀಚ್ ಎಲ್ಲ. ಸೊ ನೋಡಿ ಇದೆಲ್ಲ ಏನು ನೋಡ್ತಾ ಇದೆಲ್ಲ ಬಂದ್ಬಿಟ್ಟು ಬಸ್ ಸ್ಟ್ಯಾಂಡು. ನಾವಿಲ್ಲೇ ಮೇಲೆ ಹೋದ್ರೆ ಸಿಗುತ್ತೆ ನಿಮ್ಗೆ, ಇಲ್ಲಿ ತೋರಿಸ್ತೀನಿ ನೋಡಿ. ವೈಬ್ಸ್ ಯಾವ ಥರ ನಿಮ್ಗೆ ಬೀಚ್ ವೈಬ್ಸ್ ಗೊತ್ತಲ್ಲ. ಸೊ ಎಂಜಾಯ್ ಮಾಡ್ಬೋದು ಇಲ್ಲಿ ನೋಡಿ. ನೀವು ಗೋವಾ ಬಂದರೆ ಆಲ್ಕೋಹಾಲ್ ಡ್ರಿಂಕರ್ಸ್ಗೆ ಸ್ಪಾಟ್ ಅಂತ ಹೇಳ್ಬೋದು ಗೊತ್ತಲ್ಲ. ಸೊ ಡ್ರಿಂಕರ್ಸ್ ಪಾಯಿಂಟು, ಆಲ್ಕೋಹಾಲ್ ಪಾಯಿಂಟ್. ಆಲ್ಕೋಹಾಲ್ ತುಂಬ ಕಡಿಮೆ ಇಲ್ಲಿ. ಸೊ ಆಲ್ಕೋಹಾಲ್ ಡ್ರಿಂಕರ್ಸ್ಗೆ ಒಂದು ಮೇನ್ ಪಾಯಿಂಟ್ ಅಂದರೆ ಗೋವಾ ಗೊತ್ತಲ್ಲ. ಸೊ ಗೋವಾ ಬಂದುಬಿಟ್ಟು ಎಲ್ಲ ಫುಲ್ ಡ್ರಿಂಕ್ ಅಂದರೆ ತುಂಬ ಡ್ರಿಂಕರ್ಸ್ ಅಂದರೆ ತುಂಬ ಬರ್ತಾರೆ ಇಲ್ಲಿ. ಯಾಕಂದರೆ ಸೊ ಡ್ರಿಂಕ್ ಮಾಡೋಕ್ಕೆ ಅಂತಲೇ ಬರ್ತಾರೆ ಗೊತ್ತಲ್ಲ ಎಲ್ಲ ತುಂಬ ಜನ. ಗೋವಾ ಬರೋದೇ ಡ್ರಿಂಕ್ ಮಾಡೋಕ್ಕಂತ. ಇಲ್ಲಿ ಬೇಕಾದ್ರೆ ಅಡ್ವಾಂಚರ್ ನೋಡಿ ಇಲ್ಲೆಲ್ಲ ಇದೆ ಈ ಥರ ಗೊತ್ತಾ. ಸೊ ಸ್ಪೀಡ್ ಬೋಟು ಪ್ರತಿಯೊಂದು ಸಿಗುತ್ತೆ. ಅಡ್ವಾಂಚರಿಂಗ್ ಬೇಕಾದ್ರೆ ನೀವು ಅಡ್ವಾಂಚರ್ ಬೇಕಾದ್ರೆ ಮಾಡ್ಬೋದು ಇಲ್ಲಿಂದ. ಸೊ ನಿಮ್ಗೆ ಒಂದ್ಸತಿ ಬೀಚ್ ವ್ಯೂ ತೋರಿಸಿ ನೋಡಿ. ಹಿಂಗೆ ನೋಡಿ ಟೈಮ್ ಆದರೆ 11 o'clock ಆಗಿದೆ ಬ್ರೋ. ನೋಡಿ ಇಲ್ಲಿಂದ ಬಂದ್ಬಿಟ್ಟು ಸೀದಾ ಸ್ಟ್ರೈಟ್ ಹೋದ್ರೆ ನಾರ್ತ್ ಗೋವಾ ಏನು ನೋಡ್ತಾರೆ ನೋಡಿ. ಇದೇ ಥರ 40 ಕಿಲೋಮೀಟ್ರ್ ಹೋಗ್ತಾ ಇರೋದು ಎಲ್ಲ ಬಂದ್ಬಿಟ್ಟು ಗೋವಾ. ಅಲ್ಲಿ ಓಡಾಡೋಕ್ಕೆ ಏನಿಲ್ಲ, ಎಷ್ಟು ಬೇಕಾದ್ರೆ ಓಡಾಡ್ಬೋದು ನೀವು. ಹಿಂಗೆ ನೋಡ್ಕೊಂಡ್ರೆ ಈ ಕಡೆ ಬಟರ್ಫ್ಲೈ ಬೀಚ್ ಸಿಗೋದು ಇಲ್ಲಿ. ಸೊ ಓಕೆ, ನಾವು ಹೋಗ್ಬಿಟ್ಟು ಬೀಚಲ್ಲಿ ಸ್ವಲ್ಪ ಎಂಜಾಯ್ ಮಾಡೋಣ. ನೀರಿಗಿಲ್ಲೇನೋ ಗೊತ್ತಲ್ಲ, ತುಂಬ ದಿನ ಆಯ್ತು ನಿಜವಾಗ್ಲೂ. ಒಂದು ನಾನು ಟ್ರಿಪ್ ಸ್ಟಾರ್ಟ್ ಮಾಡಿ ಯಾವಾಗೂ ಸಹ ಬೀಚ್ಗೆ ಇಲ್ಲಿಲ್ಲ. ಫಸ್ಟ್ ಟೈಮ್ ಗೋವಾಲ್ಲಿ ಬಂದು ಫಸ್ಟ್ ಹೋಗ್ಬಿಟ್ಟು ಸ್ವಿಮ್ಮಿಂಗ್ ಗೊತ್ತಲ್ಲ, ಸ್ವಿಮ್ಮಿಂಗ್ ಮಾಡಿಬಿಟ್ಟು ಹೋಗ್ಬಿಟ್ಟು ಓಕೆ ನನ್ನ ಬ್ಯಾಗಲ್ಲಿ ಇಟ್ಬಿಟ್ಟು ಸ್ವಿಮ್ಮಿಂಗ್ ಹೋಗ್ತೀನಿ ಇವಾಗ. ನೋಡಿ ಸ್ನೇಹಿತರೆ, ಬೀಚಿಗೆ ಹೋಗೋಕ್ಕೆಲ್ಲ ಅಲೋ ಮಾಡ್ತಾ ಇಲ್ಲ ಗೊತ್ತಲ್ಲ. ಹತ್ತಿರ ಹೋಗ್ಬಿಟ್ಟು ಸ್ವಿಮ್ಮಿಂಗ್ ಯಾರಿಗೂ ಅಲೋ ಇಲ್ಲ ಮನ್ಸೂನಲ್ಲಿ. ಸೊ 2 months ನಾರ್ತ್ ಗೋವಾದಲ್ಲಿ ಎಲ್ಲೂ ಸಹ ನೀರಿಗೆ ಯಾರನ್ನೂ ಬಿಡ್ತಾ ಇಲ್ಲ. ಸೊ ನೋಡಿ ಇವಾಗ ವಾಟರ್ ಆ್ಯಕ್ಟಿವಿಟೀಸ್ ಏನೂ ಸಹ ಮಾಡ್ತಾ ಇಲ್ಲ ಗೊತ್ತಲ್ಲ. ನಾನು ಕೇಳಿದೆ ಬೋಟಿಂಗ್ ಇದೆಲ್ಲ ಬಂದ್ಬಿಟ್ಟು. ಸೊ ಒಂದು ಬೋಟ್ ಮಾತ್ರ ಹೋಗ್ತಾ ಇದೆ ನೋಡಿ. ಇಲ್ಲಿ ನಿಮ್ಗೆ ತೋರಿಸಿ ನೋಡ್ಬೇಕಾರೆ ಸೊ ಪ್ರೊಹಿಬಿಟೆಡ್. ಇಲ್ಲೆಲ್ಲ ಬಂದ್ಬಿಟ್ಟು ಸ್ವಿಮ್ಮಿಂಗು ಏನೂ ಸಹ ಬಿಡ್ತಾ ಇಲ್ಲ. ಗೋವಾ ಬಂದಿದ್ದು ಏನಿಲ್ಲ, ಜಸ್ಟ್ ಚಿಲ್ ಆಗ್ಬೋದು ಅಷ್ಟೇ ಇಲ್ಲಿ ಬಂದ್ಬಿಟ್ಟು ಗೋವಾದಲ್ಲಿ. ಸೊ ನೀರಿಗೂ ಸಹ ಇಲ್ಲಕ್ಕೆ ಇವಾಗ ಮನ್ಸೂನ್ ಬಂದರೆ ಮನ್ಸೂನಲ್ಲಿ ಎಲ್ಲ ಬಂದ್ಬಿಟ್ಟು ಪ್ರೊಹಿಬಿಟೆಡ್. ಅಂದರೆ ಇಲ್ಲೆಲ್ಲ ಬಂದ್ಬಿಟ್ಟು ಪೊಲೀಸ್ ಅವರು ತುಂಬ ಇದಾಗಿದ್ದಾರೆ. ನೀವು ಗೋವಾ ಎಲ್ಲ ಕೇಳಿದೆ ಗೋವಾದಲ್ಲಿ ಎಲ್ಲಾದರೂ ಹೋಗಿ ನಾರ್ತ್ ಗೋವಾ ಸೌತ್ ಗೋವಾ ಎಲ್ಲ. ಸೊ ನೀರಿಗಂತ ಹೋಗಂಗಿಲ್ಲ ನೀವು. ಬಟ್ ಇಲ್ಲೆಲ್ಲ ಸ್ವಿಮ್ಮಿಂಗ್ ಎಲ್ಲ ಫುಲ್ ಬ್ಯಾನ್ ಮಾಡಿದೆ, ಸ್ವಿಮ್ಮಿಂಗ್ ಎಲ್ಲ ಮಾಡೋಂಗಿಲ್ಲ. ಮನ್ಸೂನ್ ಗೊತ್ತಲ್ಲ, ಸೊ ತುಂಬ ಬಿಸಿಲಿದೆ. ಓಕೆ, ನಾವು ನೀರಿಗೆ ಜಸ್ಟ್ ಅಲ್ಲಿ ನೋಡಿ ಅಲ್ಲಿ ಗಂಟೆ ನೀರಿಗೆ ಹೋಗ್ಬೋದು ಅಷ್ಟು. ಜಸ್ಟ್ ನಾವು ಅಲ್ಲಿ ಒಳಗಡೆ ಇದು ಮಾಡೋಂಗಿಲ್ಲ. ನಾನು ತೋರಿಸಿ ನಿಮಗೆ ಇಲ್ಲಿ ನೋಟಿಫಿಕೇಶನ್ ತೋರಿಸಿ ನೋಡಿ ಹೆಂಗಿದೆ ಅಂತ. ಅಲ್ಲಿ ನೋಡಿ ಹಾಕಿದೆ ನೋಡಿ ಅಲ್ಲಿ ಬಿಲಾಂಗ್ ಇಸ್ ಅಪ್ರೋಚ್ ಫಾರ್ ದಿ ಬನ್ ಅಂದ್ಬಿಟ್ಟು. ಸೊ ಸ್ವಿಮ್ಮಿಂಗ್ ಈಸ್ ಪ್ರೊಹಿಬಿಟೆಡ್ ಗೊತ್ತಲ್ಲ. ಡು ನಾಟ್ ಲೀವ್ ಯುವರ್ ಚಿಲ್ಡ್ರನ್ ಅಂಡ್ ವೆಲ್ಕಮ್ ಟು ಕೋಲ್ವಾ ಬೀಚ್. ಸ್ವಿಮ್ಮಿಂಗ್ ಈಸ್ ನಾಟ್ ಪ್ರೊಹಿಬಿಟೆಡ್ ಡ್ಯೂರಿಂಗ್ ದಿ ಮಾನ್ಸೂನ್ ಗೊತ್ತು ನೋಡಿದಲ್ಲ. ಸೊ ನೋಟಿಫಿಕೇಶನ್. ಸೊ ನಾನು ಕೇಳಿದೆ ನಾರ್ತ್ ಗೋವಾಲ್ಲಿ ಬಿಡ್ತಾರೆ ಅಂದ್ಬಿಟ್ಟು. ಸೊ ನಾರ್ತ್ ಗೋವಾಲ್ಲಿ ಬಿಡಲ್ಲ ಅಂತ, ಈ ಕಡೆ ಬಟರ್ಫ್ಲೈ ಬೀಚಲ್ಲಿ ಬಿಡಲ್ಲ ಅಂತ, ಈ ಕಡೆ ಎಲ್ಲೂ ನಾನು ಕೇಳಿದೆ. ಸೊ ಗೋವಾ ಎಲ್ಲ ಫುಲ್ ಎಲ್ಲ ಬೀಚಲ್ಲೂ ಸೊ ಸೇಮ್ ಎಲ್ಲ ಇಲ್ಲಿ ಪೊಲೀಸ್ ಹತ್ರ ಇನ್ಫಾರ್ಮೇಷನ್ ಕೇಳಿದೆ. ಸೊ ಎಲ್ಲ ಕಡೆ ಬ್ಯಾನ್ ಮಾಡಿದ್ದಾರೆ. ಜಸ್ಟ್ ನೀವು ನೀರಿಗೆ ಇಳಿಬೋದು ಹೋಗ್ಬೋದು ಅಷ್ಟೇ, ಅದು ಬಿಟ್ಟರೆ ಸೊ ನೀವೆಲ್ಲ ಬಂದ್ಬಿಟ್ಟು ಸ್ವಿಮ್ಮಿಂಗ್ ಎಲ್ಲ ಮಾಡೋಕ್ಕಿಲ್ಲ ಇವಾಗ. ಮತ್ತು ವಾಟರ್ ಆ್ಯಕ್ಟಿವಿಟೀಸ್ ಇವಾಗ ಏನೂ ಇಲ್ಲ. ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಬಂದು ಮನ್ಸೂನ್ ಗೊತ್ತಲ್ಲ, ಅಲೆ ಏನು ಅಲೆ ಇದೆ ಅವರು ನೋಡಿ ಗೊತ್ತಲ್ಲ. ಸೊ ಅರಬ್ಬಿ ಸಮುದ್ರ ಇದೆಲ್ಲ ಬಂದ್ಬಿಟ್ಟು ಸೊ ತುಂಬ ಅರಬ್ಬಿ ಏನಿದೆ ಅಂದರೆ ನಿಜವೂ ಅಲೆ ತುಂಬ ಜಾಸ್ತಿ ಇದೆ. ಮಹಾರಾಷ್ಟ್ರದಲ್ಲಿ ನೋಡಿದ್ರೆ ನಾವೆಲ್ಲ ಮುಂಬೈಯಲ್ಲಿ ಹೆಂಗಿದೆ ಅಂದ್ಬಿಟ್ಟು ಸೊ ಬೋಟನ್ನು ಎತ್ತಿ ಬಿಸಾಗುತ್ತೆ, ಅಷ್ಟೊಂದು ಇದಾಗಿದೆ. ಅದಕ್ಕೆ ಇವಾಗ ಇನ್ನೂ ಒಂದು ಮಂತ್ ಬಿಡೋಲ್ಲ ಅಂತ ಮೋಸ್ಟ್ಲಿ ಹೇಳ್ತಾರೆ ನನಗೆ. ಜೂನ್ ಜುಲೈ ಆಗಸ್ಟು ಮೇ ಬಿ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆಗ್ಬೋದು. ಅವಾಗ ಬೇಕಾದ್ರೆ ನೀರಿಗೆ ಬಿಡ್ತಾರೆ ಅನ್ಸುತ್ತೆ. ಇವಾಗಂತೂ ಬಿಡೋಲ್ಲ. ಓಕೆ, ನಾವು ಹೋಗ್ಬಿಟ್ಟು ಸ್ವಲ್ಪ ಚಿಲ್ಲಾಗೋಣ ನೀರಿಗೆ ಹೋಗ್ಬಿಟ್ಟು. ಸ್ನೇಹಿತರೆ ಬೀಚ್ ನೋಡಿ, ಬೀಚ್ ಇಲ್ಲಿ ಗಂಟೆ. ಸೊ ನೀವು 1 ಗಂಟೆ ಮಾತ್ರ ಹೋಗ್ಬೋದು.
ಗೋವಾ ಅಂತೇಳಿ ಗೋವಾದಲ್ಲಿ ಏನೂ ಇಲ್ಲ ಗುರು. ಗೋವಾ ಏನಂದರೆ ಅಕ್ಟೋಬರ್ ಬಂದರೆ ಮಾತ್ರ ನೀರಿಗೆ ಬಿಡ್ತಾರೆ ಅಂಥದ್ದು. ವಾಟರ್ ಆಕ್ಟಿವಿಟೀಸ್ ಎಲ್ಲ ಫುಲ್ ಬ್ಯಾನ್ ಆಗಿದೆ. ಆಲ್ ಗೋವಾ ಏನಿದೆಯೋ. ಸೊ ಇವಾಗ ಬಂದ್ಬಿಟ್ಟು ಪೀಕ್ ಅಕ್ಟೋಬರ್ ಗೊತ್ತಲ್ಲ, ಅಕ್ಟೋಬರ್ ನವಂಬರ್ ಡಿಸೆಂಬರ್ ಬೇಕಾದ್ರೆ ಪೀಕು. ಇವಾಗ ಬಂದರೆ ನೀವು ಜಸ್ಟ್ ಏನೂ ಇಲ್ಲ ಗೋವಾ, ಜಸ್ಟ್ ಬೇಕಾದ್ರೆ ಒಂದು ಬೀಚ್ ನೋಡ್ಕೊಂಡು ಬೀಚಿಂದ ಹೋಗೋದು ಅಷ್ಟೇ, ನಮಗೆ ಗೊತ್ತಲ್ಲ. ಸೊ ಬೀಚ್ಗೂ ಸಹ ಇಳಿಯೋಕ್ಕಿಲ್ಲ ಎಲ್ಲೂ. ಆಲ್ ಗೋವಾ, ನಾರ್ತ್ ಗೋವಾ ಹೋಗಿ, ಸೌತ್ ಗೋವಾ ಹೋಗಿ, ನೀವು ಎಲ್ಲೋ ಹೋಗಿ ಸಹ ಗೋವಾದಲ್ಲಂತೂ ಎಲ್ಲೂ ಬಿಡ್ತಾ ಇಲ್ಲ ನಮಗೆ. ಸೊ ಜಸ್ಟ್ ಇಲ್ಲಿ ಗಂಟ ನೀವು ಹೋಗ್ಬಿಟ್ಟು ಎಂಜಾಯ್ ಮಾಡಬೇಕು ನೋಡಿ. ಊಬರ್ ಆಗಲಿ ಇಲ್ಲ ಬೈಕ್ ಟ್ಯಾಕ್ಸಿ ಏನು ಸಹ ಅಲೋ ಮಾಡಲ್ಲ ಗೋವಾ ಗೌರ್ಮೆಂಟ್. ಇವ್ರು ಬಂದ್ಬಿಟ್ಟು ಇವರೇ ಓನ್ ಒಂದು ವೆಹಿಕಲ್ಸ್ ಎಲ್ಲ ಫುಲ್ ಟ್ಯಾಕ್ಸಿ ಏನಿದೆ, ಸೊ ಎಲ್ಲ ಬಂದ್ಬಿಟ್ಟು ಇವರೇ ಫುಲ್ ಓನು. ಸೊ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ತುಂಬ ಕಾಸ್ಟ್ಲಿ, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ತುಂಬ ಕಾಸ್ಟ್. ಎಷ್ಟು 1 ಕಿಲೋಮೀಟ್ರಿಗೆ 100 ರೂಪೀಸ್ 150 ರೂಪೀಸ್ ಕೇಳ್ತಾರೆ ಗುರು. ಅರ್ಥ ಮಾಡ್ಕೊಳ್ಳಿ ಹೆಂಗಿದೆ ಅಂದ್ಬಿಟ್ಟು. ಮತ್ತು ಒನ್ ಟೈಮ್ ಫುಡ್ ತಿಂದಿದ್ರೆ ಅನ್ಕೊಳ್ಳಿ ಮತ್ತೆ ಅಷ್ಟೇ ಮುಗೀತು ನಿಮಗೆ. ಸೊ ಒಳ್ಳೆ ಫುಡ್ ಇದೆ, ಸ್ವಲ್ಪ ಸರ್ಚ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಫುಡ್ಡು ಸ್ವಲ್ಪ ಅಷ್ಟೊಂದು ಸೆಟ್ ಆಗಲ್ಲ ಅನ್ಸುತ್ತೆ ಗೋವಾ ಬಂದರೆ ಎಲ್ರಿಗೂ. ತುಂಬ ಜನಕ್ಕೆ ಫುಡ್ ಅಷ್ಟೊಂದು ಚೆನ್ನಾಗಿರಲ್ಲ. ಮತ್ತು ಡ್ರಿಂಕ್ಸ್ ಅಂತೂ ತುಂಬ ಫೇಮಸ್ ಎಲ್ಲ ಕಡೆ ಫುಲ್ಲು. ಸ್ವಲ್ಪ ಬಂದರೆ ಸ್ವಲ್ಪ ಕಮ್ಮಿ ಕೊಡಿರಿ ಗೋವಾ ಬಂದರೆ, ಯಾಕಂದರೆ ಫುಲ್ ಜಾಸ್ತಿ ಕುಡಿದು ಎಲ್ಲ ಇದು ಬರ್ಕೊಬೇಡಿ. ಸೊ ಡ್ರಿಂಕ್ಸ್ ಈಸ್ ಇಂಜೂರಲ್ಸ್ ಅಂತ ಗೊತ್ತಲ್ಲ. ಸೊ ಹೆಲ್ತ್ಗೆ ತುಂಬ ಪ್ರಾಬ್ಲಮ್, ಅದಕ್ಕೆ ಬಂದ್ಬಿಟ್ಟು ಸ್ವಲ್ಪ ಕಮ್ಮಿ ಕೊಡಿರಿ. ಡ್ರಿಂಕ್ಸ್ ಬಂದ್ಬಿಟ್ಟು ತುಂಬ ಕಮ್ಮಿ. ಇಲ್ಲಿ ಕಮ್ಮಿ ಅಂದರೆ ಎಲ್ಲ ಕಡೆ ಇದ್ದಂಗೆ ಡ್ರಿಂಕ್ಸ್ ಏನಿದೆಲ್ಲ ಫುಲ್ ಟ್ಯಾಕ್ಸ್ ಇಲ್ಲ ಅಷ್ಟೇ. ಟ್ಯಾಕ್ಸ್ ಸ್ವಲ್ಪ ಕಮ್ಮಿ. ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಎಲ್ಲ ಫುಲ್ ಕಾಮನ್ ಇದೆ, ಬಟ್ ದಟ್ ಈಸ್ ಮ್ಯಾಂಡೇಟ್ರಿ. ಅಂದರೆ ಸ್ಟೇಟ್ ಟ್ಯಾಕ್ಸ್ ಮಾತ್ರ ಸ್ವಲ್ಪ ಕಮ್ಮಿ ಇರುತ್ತೆ ಟ್ಯಾಕ್ಸು. ಅದಕ್ಕೆ ಬಂದ್ಬಿಟ್ಟು ಸ್ವಲ್ಪ ಕಮ್ಮಿ ಇಲ್ಲಿ ಡ್ರಿಂಕ್ಸ್ಗೆ ಮೇನ್ ಪಾಯಿಂಟ್ ಇದು, ಪರವಾಗಿಲ್ಲ. ಓಕೆ, ಎಂಜಾಯ್ ಮಾಡೋಕ್ಕಂತೂ ಸೊ ತುಂಬ ಚೆನ್ನಾಗಿ ಇಲ್ಲಿ ಗಂಟೆ ಹೋಗ್ಬೋದು. ನಾರ್ಮಲ್ ವ್ಯೂಸ್ ಮಾರ್ನಿಂಗು ಈವ್ನಿಂಗು ಸ್ವಲ್ಪ ವ್ಯೂಸ್ ಎಂಜಾಯ್ ಮಾಡ್ಬೋದು ಅಷ್ಟೇ. ಓಕೆ, ನೋಡಿ ಯಾವ ಥರ ಇದೆ ಏನಂದ್ಬಿಟ್ಟು ಎಲ್ಲ ಫುಲ್ ನಾವು ಎಂಜಾಯ್ ಮಾಡೋಣ. ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಇಲ್ಲಿಂದ ಮೂವ್ ಹೋಗೋಣ. ನನಗೆ ಏನು ಜಾಸ್ತಿ ಏನು ಓಡಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಗೊತ್ತಲ್ಲ. ಸೊ ಈ ಒಂದು ಸೌತ್ ಗೋವಾ ಮಾತ್ರ ಕವರ್ ಮಾಡ್ತೀನಿ ನಾನು. ಸ್ನೇಹಿತರೆ ಫೈನಲಿ ಆದರೆ ನೀರಿಗಾದ್ರೆ ಇಲ್ದಿದ್ದು ಗೊತ್ತಲ್ಲ, ನೀರಿಗಾದ್ರೆ ಇಲ್ದು ನೋಡಿ ಎಲ್ಲ ಫುಲ್ ಸ್ವಿಮ್ಮಿಂಗ್ ಮಾಡಿ ಇಲ್ಲಿ ಗಂಟೆ ಹೋಗಿ ಎಲ್ಲ ಫುಲ್ ನೀರಲ್ಲಿ ಆ್ಯಕ್ಚುಲಿ ಬ್ಯಾನ್ ಮಾಡಿದ್ದಾರೆ. ಬಟ್ ನಾವು ಇಲ್ಲಿ ಗಂಟೆ ಹೋಗ್ಬಿಟ್ಟು ಎಲ್ಲ ಫುಲ್ ಸ್ವಲ್ಪ ಎಂಜಾಯ್ ಮಾಡಿದ್ವಿ ನೀರಲ್ಲಾದರೆ. ಓಕೆ, ಇದು ಬಂದ್ಬಿಟ್ಟು ನಿಮಗೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿರ್ತೀನಿ ನೋಡಿದ್ದು. ಇದೆಲ್ಲ ಬಂದ್ಬಿಟ್ಟು ಟೈಮ್ ಲಾಪ್ಸಲ್ಲಿ ಇರ್ತದೆ, ನನಗೆ ಟೈಮ್ ಲಾಪ್ಸಲ್ಲಿ ಹಾಕಿರ್ತೀನಿ. ಓಕೆ, ನಾವು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕೊಂಡ್ಬಿಟ್ಟು ನಾವು ಇಲ್ಲಿ ಮುಂದೆ ಹೋಗೋಣ. ಸ್ನೇಹಿತರೆ ನೋಡಿದ್ರಲ್ಲ ಫೈನಲಿ ಅಂತೂ ಬಿಟ್ಟು ನೀರಿಗಾದ್ರೆ. ಸೊ ಫುಲ್ ಎಂಜಾಯ್ ಮಾಡಿದೆ ಗೋವಾ ಅಂತ ಗೊತ್ತಲ್ಲ. ಸೊ ಗೋವಾ ನೀರಿಗಿಲ್ದು ಇವಾಗೇ ತಾನೇ ಎಂಜಾಯ್ ಮಾಡಿ ಬರ್ತಾಯಿದ್ದೀವಿ. ನಾವು ಲಂಚ್ ಇವಾಗ ಸ್ವಲ್ಪ ಲಂಚ್ ತೊಗೊಂಬಂದಿವಿ. ಆಲ್ರೆಡಿ ನಾವೆಲ್ಲ ಫುಲ್ ಬಾಕ್ಸ್ ಕ್ಯಾರಿ ಮಾಡಿದ್ವಿ ಲಂಚ್ ಎಲ್ಲ. ಸೊ ನಾವು ಇವಾಗ ಬಂದ್ಬಿಟ್ಟು ಫುಲ್ ಲಂಚ್ ಮಾಡ್ಕೊಂಬಿಟ್ಟು ಇಲ್ಲಿಂದ ನಾವು ಲಂಚು ಮಾಡ್ಕೊಂಬಿಟ್ಟು ನಾವು ರೂಮ್ಗಾರ ಹೋಗೋಣ ಗೊತ್ತಲ್ಲ. ಸೊ ಇಷ್ಟೇ, ಗೋವಾ ಏನಿಲ್ಲ. ಬೇಕಾದರೆ ಇನ್ನೂ ಸ್ವಲ್ಪ ಹೊತ್ತು ಈವ್ನಿಂಗ್ವರೆಗೂ ಟೈಮ್ ಸ್ಪೆಂಡ್ ಮಾಡ್ಬೋದು ನೀವು ಗೋವಾಲ್ಲಿ. ಎಲ್ಲ ನಿಮ್ಮ ಬೀಚಸ್ಸು ಇದೇ ಥರ ನೋಡಿ. ಗೋವಾ ಅಂದರೆ ಫುಲ್ ಎಲ್ಲ ಇದೇ ಕಡೆ ಸಿಗ್ತಾ ಇರುತ್ತೆ ನಿಮಗೆ. ಸೊ ಬೇರೆ ಏನಿಲ್ಲ, ನಥಿಂಗ್ ಫಾರ್ ಗೋವಾ. ನಾನೆಲ್ಲ ಗೋವಾ ಪ್ಲಾನ್ ಮಾಡೋರಿಗೆ ಇವಾಗ ಸೊ ಸ್ಕಿಪ್ ಮಾಡಿ ಅಕ್ಟೋಬರಿಂದ ಬಂದರೆ ನಿಮ್ಗೆ ತುಂಬ ಚೆನ್ನಾಗಿರುತ್ತೆ. ಇವಾಗೆಲ್ಲ ಫುಲ್ ಏನು ಆ್ಯಕ್ಟಿವಿಟೀಸು, ವಾಟರ್ ಆ್ಯಕ್ಟಿವಿಟೀಸ್ ಆಗಲಿ ಏನು ಸಹ ಇಲ್ಲ, ಎಲ್ಲ ಫುಲ್ ಆಲ್ ಗೋವಾ ಫುಲ್ ಬಂದು ಗೊತ್ತಲ್ಲ. ಇವಾಗ ವಾಟರ್ ತುಂಬ ಅದಕ್ಕೆಲ್ಲ ಫುಲ್ ಬ್ಯಾನ್ ಮಾಡಿದ್ದಾರೆ. ಓಕೆ, ನಾವು ಲಂಚ್ ಮಾಡ್ಕೊಂಡು ಮುಂದೆ ಮೂವ್ ಹೋಗೋಣ.